ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ನು ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ನಮಸ್ಕಾರ ಸಚಿವ ಪ್ರಿಯಾಂಕರ್ ಗೆಸ್ಟ್
ಸ್ಪಷ್ಟನೆ ನೀಡಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸದ್ಯಕ್ಕೆ ಸಿಎಂ ಬದಲಾವಣೆ ಚರ್ಚೆ ಸಂಪುಟದಲ್ಲಿ ನಡೆದಿಲ್ಲ, ಅದು ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ನಡೆದಿದೆ. ಸಚಿವರಾದ ಎಂಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲರು ಈ ವಿಚಾರದಲ್ಲಿ ಮಾತನಾಡಿರುವುದು ಗೊತ್ತಿದೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಯಾರೇ ಸಿಎಂ ಆದ್ರೂ ಬೆಂಬಲವಿದೆ ಎಂದಷ್ಟೇ ಹೇಳಿದರು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಅವರು ಇಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರೋದು, CLP ನಲ್ಲಿ ಚರ್ಚೆ ಐ ಬೆಗ್ ಟು ಡಿಫರ್. ಆಯ್ತು, ಏನ್ ಹೇಳಿದ್ರು ಹೇಳ್ರಿ. ನಾನು ಹೇಳ ಅವ್ರೇನ್ ಹೇಳಿದ್ರು, ಒಂದ್ ನಿಮಿಷ ನಮ್ಮ ಅರುಣ್ ಅವ್ರು ಯಾವಾಗಲೂ ನಮ್ಗೆ ಹಿಂಗೆ ಕಾರ್ನರ್ ಮಾಡ್ತಾರೆ. ಅವ್ರೇನು ಹೇಳಿದ್ರು, MB ಪಾಟೀಲ್ ಸಾಹೇಬರು ಸದ್ಯಕ್ಕೆ ಖಾಲಿ ಇಲ್ಲ, ನಾನು ಈ ವಿಜಯಪುರದಿಂದ ಯಾರನ್ನ ಆಗಂಗಿದ್ರೆ ನಾನು ಆಗ್ಬೋದು, ನಾನು ಸೀನಿಯರ್ ಇದ್ದೀನಿ, ನನಗೂ ಆಸೆ ಇದೆ ಅಂತ ಅಷ್ಟೇ ಹೇಳಿದ್ರು. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಲೂ ಹೇಳಿದೆ. ಅದು ಬಿಟ್ಟೇ ಬಿಟ್ರಲ್ಲ ಎಲ್ಲ ಪಾಪ. ಅದೇ BJP ಕತ್ತಿಯಿಂದಾನೇ ಅವ್ರು ಆಗಿಲ್ಲ ಮಿನಿಸ್ಟರು. CMಗಳು ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ನೋಡಿ, ಬೇರೆ ರಾಜ್ಯದಿಂದ, ಕೇಂದ್ರದಲ್ಲಿ. ಬೇರೆ ಕರ್ನಾಟಕದಲ್ಲಿ CMಗಳು ಮಿನಿಸ್ಟರ್ ಆಗಿಲ್ಲ. ಅವಾಗ ಯಾವ ಕತ್ತಿ ಮಸ್ದಿದ್ರು, ಯಾರು ಮಸ್ದಿದ್ರು? ಫಸ್ಟು ಅದು ನೋಡ್ಕೊಳಕ್ಕೆ ಹೇಳ್ರಿ. BJPನಲ್ಲಿ ಇಲ್ಲ ಸರ್, ಯಾರು ಹೇಳ್ತಾರೆ? ಈಗ ಹೈಕಮಾಂಡಲ್ಲಿ ಏನಾಗ್ತಾ ಇದೆ ಅಂತ ಅಟ್ಲೀಸ್ಟ್ ಒಂದು 60% ಅನ್ನ ನಂಗೆ ಗೊತ್ತಿರ್ಬೇಕಲ್ಲ. ಮತ್ತೆ ಮುಂಚೆ ಥರ ಅಲ್ಲಲ್ಲ. ಅಬ್ಸಲ್ಯೂಟ್ಲಿ ನಾಟ್. ವಿ ಆರ್ ವಿತ್ ಅವರ್ CM. ಇದೇನಿದೆ, ಗವರ್ನರ್ ಅವರು ಒಂದು ಗವರ್ನರ್ ಕಚೇರಿಯನ್ನು ಮತ್ತು ಗವರ್ನರನ್ನು ಕರ್ನಾಟಕ ರಾಜ್ಯದಲ್ಲಿ BJP ಪಕ್ಷವನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಸಂಪೂರ್ಣ ಕುಸಿದೋಗಿದೆ BJP ಅವರು. ಅದಕ್ಕೋಸ್ಕರ CBI, IT, ED ಎಲ್ಲ ಮಾಡಿದ್ರು, ಅದು ವರ್ಕೌಟ್ ಆಗಿಲ್ಲ. ಈಗ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗ್ರಾಮವೊಂದರಲ್ಲಿ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಇನ್ನುಳಿದ ಆರೋಪಿಗಳನ್ನು ಬಂಧಿಸಬೇಕು ಎಂದು ಕೋಲಿ ಕಬ್ಬಲಿಗೆ ಸಮನ್ವಯ ಸಮಿತಿ ವತಿಯಿಂದ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಘಟನೆಯಿಂದ ಬೀದರ್ ಮಾತ್ರವಲ್ಲದೆ ಇಡೀ ರಾಜ್ಯದ ಜನರು ತಲೆ ತಗ್ಗಿಸುವಂತಾಗಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3 ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಜೊತೆಗೆ ಉಳಿದ ಆರೋಪಿಗಳನ್ನ ತಕ್ಷಣವೇ ಬಂಧಿಸಬೇಕು. ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಆರೋಪಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು. ಮೃತ ಯುವತಿಯ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು. ಸಂತ್ರಸ್ತ ಬಡ ಕುಟುಂಬಕ್ಕೆ ಸರ್ಕಾರದಿಂದ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಸಂತ್ರಸ್ತ ಬಡ ಕುಟುಂಬಕ್ಕೆ ಸರ್ಕಾರದಿಂದ 1 ಮನೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಎಲ್ಲರಿಗೂ ಗೊತ್ತಿರುವಂಗ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಒಂದು ಹಳ್ಳಿ ಒಳಗ ಹಿಂದುಳಿದ ಸಮಾಜದ ಒಂದು ಹುಡುಗಿ, ಆಕೆಯನ್ನ ಕರ್ಕೊಂಡು ಹೋಗಿ ರೇಪ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಮುಳ್ಳಕಂಟಿ ಒಳಗೆ ಬಿಕಾಸ್ಯಾರ ಅಪರಾಧಿಗಳಿಗೆ ಹಿಡ್ದಾರ. ಸಂತೋಷದ. ಆದ್ರೆ ನಮ್ಮದೇನು ಒಂದು ನೋವಿನ ವಿಷಯಪ್ಪ ಅಂತಂದ್ರೆ ಮತ್ತೆ ಅಸಹಾಯಕ ಮುಗ್ಧ ಹಿಂದುಳಿದ ಸಮಾಜದವ್ರ ಮೇಲೆ ಯಾಕೆ ಈ ಥರ ಅತ್ಯಾಚಾರಗಳು ಅನ್ಯಾಯಗಳು ಆಗ್ಲತ್ತವ? ಈಗ ಅದೊಂದು ಹುಡುಗಿ ಹಿಂದುಳಿದ ಸಮಾಜದಂತ ಈ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಿ ನೋವಿಲ್ಲ, ಕಿಮ್ಮತ್ತಿಲ್ಲ. ಅದೇ ಒಂದು ವೇಳೆ ಪ್ರಬಲ ಸಮಾಜ ಆಗಿತ್ತಪ್ಪ ಅಂತಂದ್ರೆ, ಯಾವುದೋ ಒಂದು ದೊಡ್ಡ ಸಮಾಜದ ಹುಡುಗಿ ಆಗಿತ್ತಪ್ಪ ಅಂತಂದ್ರೆ, ಅಥವಾ ಹೈ ಪ್ರೊಫೈಲ್ ಜನರು ಏನಾರ ಹುಡುಗಿಗೆ ಹಿಂಗಾಗಿತ್ತಪ್ಪ ಅಂತಂದ್ರೆ ಇವ್ರು ಯಾರೇ ಸುಮ್ಮ ಕುಂದಿರ್ತಿದ್ರೇನು? ಇಲ್ಲ. ಇದು ಬರೀ ಕೈಯಾಗ ಸಂವಿಧಾನ ಹಿಡ್ಕೊಂಡು ಹೇಳೋದು ಅರ್ಥ ಅಲ್ಲ ರೀ. ಸಂವಿಧಾನ ಪ್ರಕಾರ ನೀವು ನಡ್ಕೊಲ್ಲತ್ತಿರಲ್ಲ, ಅದು ಬೇಕಾಗ್ಯದ ನಮಗೆ. ಒಂದು ಹುಡುಗಿಗೆ ಅನ್ಯಾಯ ಆಗ್ಯದಲ್ಲ, ಏನು ಮಾಡ್ಲತ್ತೀರಿ ನೀವು? ಎಷ್ಟಾಗ್ಯಾವ ಈ ಥರ? ಅಂಜಲಿದಾಗಲಿ ಅಥವಾ ನೇಹಾ ಹಿರೇಮಠ ಅವ್ರದ್ದಾಗಲಿ ಭಾಳಷ್ಟುಗಳು ಇದೇ ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಆಳಂದ ತಾಲೂಕಿನ ಸರಿ ಸುಮಾರು 2-3 ಅಪ್ರಾಪ್ತ ಹೆಣ್ಮಕ್ಳು, ಸಣ್ಣ ಕೂಸ್ಕೊಳ್ಳೋವೆಲ್ಲ 6ನೇ 7ನೇ ಹೋಗ್ತಕ್ಕಂಥ ಮುಗ್ಧ ಮಕ್ಕಳ ಮ್ಯಾಗ ಅತ್ಯಾಚಾರ ಮಾಡಿ ಕಲ್ಲು ಕಟ್ಟಿ ಬಾವಿ ಒಳಗೆ ಹಾಕಿ 2-3 ದಿನ ಆದಮೇಲೆ ಅದು ಕೊಳತೆ ಹೆಣ ಸಿಗ್ತದಪ್ಪ ಅಂದಮೇಲೆ ಅಪರಾಧಿಗಳಿಗೆ ಭಯ ಇಲ್ಲ ಅಂತ ಕಾನೂನು ಭಾಳ ಸಡಲಿಕೆ ಆಗ್ಯದ. ಈಗ ನಿಜವಾದ ಅರ್ಥದಾಗ ಹೇಳ್ಬೇಕಂದ್ರೆ ಕಾನೂನಿನ ಭಯ ಯಾರಿಗೂ ಇಲ್ಲ, ಅಪರಾಧಿಗಳಿಗೆ ಯಾರಿಗೂ ಇಲ್ಲ. ನಾ ಅಪರಾಧ ಮಾಡ್ಬೇಕಾದ್ರೆ ನಾವು ಇಂಥದ್ದು ಯೋಚನೆ ಮಾಡ್ಲತ್ತೀವಿ, ಕಾನೂನು ನಮಗೆ ಕಠಿಣ ಶಿಕ್ಷೆ ಕೊಡ್ತದ ಅನ್ನೋದಿತ್ತಪ್ಪ ಅಂತಂದ್ರೆ ಯಾರು ಈ ಹೇಸಿಗೆ ಕೆಲಸ ಮಾಡ್ತಿದ್ದಿಲ್ಲ. ಅದಕ್ಕಾಗಿ ನಮ್ಮದು ಒಂದು ಮನವಿ ಅದ, ಈ ಒಂದು ಮಾಧ್ಯಮ ಮುಖಾಂತರ
ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ 17ನೇ ತಾರೀಕು CM ಸಿದ್ದರಾಮಯ್ಯನವರೇ ನೀವೇನು ಅಹಿಂದ ಅಂತ ಬಡ್ಕೊಂಡು CM ಆಗಿರಲ್ಲ, ಆ ಅಹಿಂದ ಪದದ ಅರ್ಥ ತಿಳ್ಕೊರಿ ನೀವು. ಅಹಿಂದದವ್ರು ನಿಮಗೆ ನಂಬಿ CM ಮಾಡ್ಯಾರ. ನಂದು ಒಂದೇ ಒಂದು ಮನವಿ ಅದ, ಎಷ್ಟು ದಿನ ಅಂತ ಅತ್ಯಾಚಾರಕ್ಕೊಳಗಾಗಿ ಹುಡುಗಿಯರ ಸತ್ತ ಮೇಲೆ ಟೈರ್ ಸುಡೋಣ? ಎಷ್ಟು ದಿನ ಅಂತ ಅತ್ಯಾಚಾರಕ್ಕೊಳಗಾಗಿ ಬಲಿಯಾದಂಥ ಹುಡುಗಿಯರ ಸಲ ಮೇಣಬತ್ತಿ ಸುಡೋಣ? ಒಂದೇ ಒಂದು ಸಲ ಅತ್ಯಾಚಾರ ಮಾಡಿದಂಥ ಅತ್ಯಾಚಾರಿಗಳಿಗಾಗಿ ಸುಟ್ಟು ನೋಡ್ಬೇಕು, ನಾವು ಸುಡಬೇಕಾಗ್ಯದ. ಅವಾಗ ಈ ಕಾನೂನಿಗೆ ಒಂದು ಭಯ ಬರ್ತದ. ಎಲ್ಲದ ಕಾನೂನಿನ ಭಯ ಅದನ. ಒಂದು ಅವಕಾಶ ಕೊಡ್ರಿ, ಒಂದು ಅವಕಾಶ. ಇವತ್ತು ಬೇರೆ ಬೇರೆ ದೇಶದ ನಿಮಗೂ ಗೊತ್ತದ, ಬೇರೆ ತನ್ನ ಪಡ್ಲಾರ್ದಂಥ ಹೆಣ್ಮಗಳಿಗೆ ಕಣ್ಣೆತ್ತು ನೋಡಿದ್ರೆ ಕಣ್ಣು ಕಿತ್ತುತ್ತಾರ. ಹನಿ ಟ್ರ್ಯಾಪ್ ಕಲಬುರಗಿ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ ಆಗಿದೆ. ಆರೋಪಿಗಳು ಯಾವುದೇ ಸಂಘಟನೆಯವರು ಇರಲಿ ಅಥವಾ ಎಂಥದೇ ವ್ಯಕ್ತಿಯಾಗಿರಲಿ, ಪೊಲೀಸ್ ತನಿಖೆ ನಂತರ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹನಿ ಟ್ರ್ಯಾಪ್ ನಡೆದಿರುವ ಕುರಿತಂತೆ ಈಗಾಗಲೇ ದೂರು ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ. ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆಯಲ್ಲಿ ಫಾರೆನ್ಸಿಕ್ ವರದಿ ಕೇಳಲಾಗಿದ್ದು, ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗುವುದು. ಇದೊಂದು ಗಂಭೀರ ಪ್ರಕರಣವಾಗಿದ್ದು ಹೆಚ್ಚಿನ ವಿವರ ಈಗಾಗಲೇ ಹೇಳಲು ಆಗದು. ಹನಿ ಟ್ರ್ಯಾಪ್ ಕಲಬುರಗಿ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿಯಾಗಿದೆ. ಆರೋಪಿಗಳು ಯಾವುದೇ ಸಂಘಟನೆಯವರು ಇರಲಿ ಅಥವಾ ಎಂಥದೇ ವ್ಯಕ್ತಿಗಳಾಗಿರಲಿ, ಪೊಲೀಸ್ ತನಿಖೆ ನಂತರ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು. ಈ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆ ನಡೆಸಲು ಸೆನ್ ಇಲಾಖೆಗೆ ಸೂಚಿಸಲಾಗಿದೆ. ಹನಿ ಟ್ರ್ಯಾಪ್ಗೆ ಸಂಬಂಧಿಸಿದಂತೆ ಏನಾದರೂ ದೂರುಗಳಿದ್ದರೆ ನೊಂದವರು ನೇರವಾಗಿ ನನಗೆ ಇಲ್ಲವೇ ನಗರ ಪೊಲೀಸ್ ಕಮಿಷನರ್ ಅವರಿಗೆ ದೂರು ಸಲ್ಲಿಸಲಿ. ಅಂತವರ ವಿವರ ಹಾಗೂ ಗುರುತು ಗೌಪ್ಯವಾಗಿಡಲಾಗುವುದು ಎಂದರು. ನೋಡಿ, ಇಲ್ಲ ಮಾತಾಡೋದೇನಿದೆ, ನಮ್ಮ ಆಫೀಸರ್ಸು ಅದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ನಡೆಸ್ತಾ ಇದೆ. ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳೆಲ್ಲ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಏನಿದ್ರೂ ಕೂಡ ಫೊರೆನ್ಸಿಕ್ ರಿಪೋರ್ಟ್ ಪ್ರಕಾರ ಏನು ಬರುತ್ತೆ ಅದಕ್ಕೆ ನಾವು ಅದ್ರ ಪ್ರಕಾರ ಕ್ರಮ ತಗೋತೀವಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳು ಯಾರೂ ತರಂಗಿಲ್ಲ. ಇದು ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು ಅಥವಾ ನೀವು ಹೇಳಿದಂಗೆ ಆ ಬಲಾತ್ಕಾರದ ಪ್ರಕರಣಗಳಿರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಯಾರೇ ಇರ್ಬೋದು, ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಇದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳು ಯಾರ್ದು ಇಲ್ಲ. ಇದಕ್ಕೆ ವಿ ವಿಲ್ 100% ಈಗಾಗಲೇ ಆನ್ ಟ್ರ್ಯಾಕ್ ಇದೆ. ಈಗಾಗಲೇ 2-3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಖಂಡಿತವಾಗೂ ಇಂಥ ಪ್ರಕರಣಗಳು ಇಲ್ಲಿ ನಡೀಬಾರ್ದು. ಇದು ಕಪ್ಪು ಚುಕ್ಕೆ, ಸಮಾಜಕ್ಕೂ ಕಪ್ಪು ಚುಕ್ಕೆ ಮತ್ತು ನಮ್ಮ ಜಿಲ್ಲೆಗೂ ಕಪ್ಪು ಚುಕ್ಕೆ. ಇಂಥವ್ರು ಯಾರೇ ಮಾಡಿದರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ನೋಡಿ, ಪ್ರಮುಖರ ಮೇಲೆ ಬಂಧಿಸೋದಲ್ಲ, ಎವಿಡೆನ್ಸ್ ಬೇಸ್ಡ್ ನಾವು ಮಾಡಬೇಕಲ್ಲ. ಈಗ ಯಾರ ಮೇಲೆ ಅಲಿಗೇಷನ್ ಆಫ್ ರೇಪ್ ಇದೆ ಅವರೆಲ್ಲರೂ ಆಗಿದ್ದಾರೆ. ಇನ್ನು ಒಂದು ಎಕ್ಸ್ಟಾರ್ಷನ್ ಅಂತ ಇದೆ. ಆ ಎಕ್ಸ್ಟಾರ್ಷನ್ ಇರೋ ಎವಿಡೆನ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ತೀವಿ. ಆಮೇಲೆ ಯಾರ್ಯಾರು ಈ ಹನಿ ಟ್ರ್ಯಾಪ್ನಲ್ಲಿ ಒಳಗಾಗಿದ್ದಾರೆ ಇಂಥ ಪ್ರಕರಣಕ್ಕೆ ನಾವಂತೂ ಓಪನ್ ಆಗಿ ಹೇಳಿದ್ದೀವಿ. ಕಮಿಷನರ್ ಅವರು ಕೂಡ ನಾನು ಆದೇಶ ನೀಡಿದ್ದೇನೆ, ಡೈರೆಕ್ಷನ್ಸ್ ನೀಡಿದ್ದೇನೆ. ದಯವಿಟ್ಟು ಯಾರಾದರೂ ಇಂಥದ್ದೇನಾದರೂ ಇದ್ದರೆ ನೀವು ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ. ಯಾಕಂದರೆ ಸರ್ಕಾರದ ಮಟ್ಟದಲ್ಲಿರ್ಬೋದು, ಕಾನೂನಾತ್ಮಕವಾಗಿರ್ಬೋದು, ವಿತೌಟ್ ಕಂಪ್ಲೇಂಟ್ ವಿ ಕೆನಾಟ್ ಆ್ಯಕ್ಟ್. ಆಮೇಲೆ ನಮಗೂ ಗೊತ್ತಾಗೋದಿಲ್ಲ ಯಾರ್ಯಾರು ಇದಕ್ಕೆ ಒಳಗಾಗಿದ್ದಾರೆ. ಅಂಥವ್ರು ಯಾರ್ಯಾರು ಇದ್ದರೆ ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ, ಅನಾನಿಮಿಟಿಯನ್ನು ಮೇಂಟೈನ್ ಮಾಡ್ತೀವಿ. ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಕೂಡ ನಾವು ಹೇಳಿದ್ದೀವಿ. ಯಾರೇ ಇರ್ಬೋದು ಸರ್, ಯಾರೇ ಇರ್ಬೋದು. ಇವೆಲ್ಲನೂ ಕೂಡ ಇಲ್ಲ, ನೀವು ಮಾಧ್ಯಮ ಸ್ನೇಹಿತರು ಇಂಥದ್ದು 100 ಪ್ರಕರಣ ನೋಡಿದ್ದೀರಾ. ಇಂಥವೆಲ್ಲ ಆಗೋದು ಯಾವಾಗ ಅಧಿಕಾರಿಗಳು, ರಾಜಕಾರಣಿಗಳು, ಕೆಲವು ಸಮಾಜದಲ್ಲಿರುವಂಥ ಪ್ರಭಾವಿಗಳು ಸೇರಿದಾಗೆ ಇಂಥವಾಗೋದು. ಇಲ್ಲದೇ ಇಂಥವೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಇಷ್ಟೊಂದು ಲ್ಯಾಂಡ್ ಮಾಫಿಯಾ ಎಲ್ಲ ಕಡೆ ನಡೀತದೆ. ನಮ್ಮ ಅಧಿಕಾರಿಗಳೇ ಹೋಗಿ ಕಾಂಪೌಂಡ್ ಹಾಕ್ತಾರೆ. ಅದಕ್ಕೆ ಬೆಂಬಲ ಕೊಡೋರು ಯಾರು? ನಮ್ಮವರು ಯಾರು ಇರ್ತಾರೆ? ಪ್ರಯತ್ನ ನೋಡಿ, ಸಮಾಜದಲ್ಲಿ ಯಾವಾಗಲೂ ಇದ್ದೇ ಇರ್ತಾವಲ್ಲ ಇವರೇ. ಈಗ ಅವ್ರು ಯಾರ್ಯಾರಿದ್ದಾರೆ, ಈಗ 50 ದಿನ ಆಯ್ತಲ್ಲ ಜೈಲಿನಲ್ಲೇ ಇದ್ದಾರಲ್ಲ. ಒಂದೊಂದಾಗಿ ಆಗ್ತದೆ. ಈಗ ಸಮಾಜವನ್ನು ಸಂಪೂರ್ಣವಾಗಿ ಇದರಿಂದ ನಿರ್ಮೂಲನೆ ಮಾಡೋದು ಸಮಾಜದಲ್ಲಿ ಭಾಳ ದೊಡ್ಡ ಪರಿವರ್ತನೆ ಬರ್ತದೆ. ಬಸವಣ್ಣ ಅವ್ರ ಕೈಲೇ ಆಗಿಲ್ಲ. ಈಗ ನಾವೇನು ಮಾಡ್ತೀವಿ?
ಬಸವ ಕಲ್ಯಾಣ ತಾಲೂಕಿನ ಗ್ರಾಮವೊಂದರಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ ಇನ್ನುಳಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಜರುಗಿಸಬೇಕು ಎಂದು ಚಿಂಚೋಳಿ ತಾಲೂಕಾ ಕೋಲಿ ಸಮಾಜದ ಅಧ್ಯಕ್ಷರಾದ ಅನಿಲ್ ಕುಮಾರ್ ಜಮಾದಾರ್ ಹೊರದಾಡಿ ನೇತೃತ್ವದಲ್ಲಿ ಚಂದಾಪುರದ ಕನಕ ವೃತ್ತದಿಂದ ತಹಸೀಲ್ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದರು. ಇನ್ನು ಪ್ರತಿಭಟನೆಯನ್ನ ಉದ್ದೇಶಿಸಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿ ಅವರು ಮಾತನಾಡಿ, ಬಸವ ಕಲ್ಯಾಣ ಬಸವರ ನಾಡು ಶಾಂತಿಯ ನಾಡಾಗಿತ್ತು. ಆ ಬಸವ ನಾಡಿನಲ್ಲಿ ಯುವತಿಯನ್ನು ಅತ್ಯಾಚಾರ ಮಾಡಿ ಕೊಲೆಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ನೀಡಿ ಆರೋಪಿಗಳಿಗೆ ಗಲ್ಲಿಗೆ ಏರಿಸಬೇಕು ಎಂದು ಒತ್ತಾಯ ಮಾಡಿದರು. ಸರ್ಕಾರ ಕೈ ಚೆಲ್ಕೊಳ್ತಾ ಇದೆ, ತಾಕತ್ತಿಲ್ಲ ಅಂತ ಅವರನ್ನು ಹುಟ್ಟಾಡಿಸಬೇಕಂತಕ್ಕಂಥ ರೀತಿಯಲ್ಲಿ ಇವತ್ತು ಅನೇಕ ಬಾರಿ ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರ ಎಚ್ಚರಿಸುತ್ತಿಲ್ಲ. ಅದಕ್ಕಾಗಿ ಬರ್ತಕ್ಕಂಥ ದಿನಗಳಲ್ಲಿ ಕೇವಲ ಇವತ್ತು ಬಸವ ಕಲ್ಯಾಣದಲ್ಲಿ ನಡೆದಿರ್ತಕ್ಕಂಥ ಯುವತಿ ಅತ್ಯಾಚಾರವನ್ನು ಅತ್ಯಂತ ಉಗ್ರವಾಗಿ ನಾವೆಲ್ಲರೂ ಖಂಡಿಸಬೇಕು. ಈಗಾಗಲೇ ಸರ್ಕಾರದವರು ಸ್ನೇಹಿತರು ಹೇಳ್ತಾ ಇದ್ರು 4,18,000 ಕೊಟ್ಟರು. ಈ ಸರ್ಕಾರದಲ್ಲಿ ಒಂದು ಹೆಣ್ಣು ಮಗುವಿನ ಬೆಲೆ 4,18,000. ನಾವೆಲ್ಲರೂ ಪ್ರಶ್ನೆ ಮಾಡ್ಬೇಕು. ಇವತ್ತು 1 ಕೋಟಿ ಕೊಟ್ಟರು ಕೂಡ ಒಂದು ಹೆಣ್ಣು ಮಗು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇವತ್ತು ಸರ್ಕಾರದವರು ಮನವರಿಕೆ ಮಾಡ್ತಾರೆ. ಹೀಗಾಗಿ ಆ ಹೆಣ್ಣು ಮಗುವಿನ ಮೇಲೆ ಏನು ಅತ್ಯಾಚಾರ ಆಗಿದೆ, ಅತ್ಯಾಚಾರ ಮಾಡಿರ್ತಕ್ಕಂಥ ಕೊಲೆಗಡಕರೇನಾರ ಅಂತವ್ರನ್ನ ಗಲ್ಲಿಗೇರಿಸಬೇಕು. ಮೊದಲು ಸರ್ಕಾರದವ್ರು ಕೂಡಿ ಅಂತವ್ರನ್ನ ನಿಷೇಧ ಮಾಡಬೇಕು ಅನ್ನೋಂತ ಒತ್ತಾಯ ಕೂಡ ಮಾಡ್ತೀನಿ. ಸರ್ಕಾರ ಈಗ ಏನಪ್ಪಾ ಅಂದ್ರೆ ಹೆಚ್ಚಿನ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರ ಇಲ್ಲ ಪರಿಹಾರ ಕೊಟ್ಟ ನಾವು ಮಾಡ್ತೀವ್ರಿ, ನಿಮ್ಮ ಮೇಲೆ ಅತ್ಯಾಚಾರ ಮಾಡ್ತೀವಿ, ನಾವು 4 ಲಕ್ಷ 5 ಲಕ್ಷ ಕೊಡಿಸ್ತೀವಿ, ಸುಮ್ಮನಿರ್ತೀರಾ ಅಂದ್ರ ಹೆಣ್ಣಿನ ಬೆಲೆ ಗೊತ್ತಿಲ್ಲ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಅಂತವರನ್ನ ಸಂಪೂರ್ಣವಾಗಿ ಜೈಲಿನಲ್ಲೇ ಶಾಶ್ವತವಾಗಿ ಕೊಡಿಯಂತ ಪ್ರಕರಣ ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ, ಅದೇ ರೀತಿ ಏನಪ್ಪಾ ಅಂದ್ರೆ ಗಲ್ಲಿಗೇರಿಸ್ತಕ್ಕಂಥ ಕೆಲಸ ಆಗ್ಬೇಕನ್ನುವಂತ ಒತ್ತಾಯ ಮಾಡಿ ಮತ್ತು ಆ ಕುಟುಂಬದವರಿಗೆ ಮತ್ತು ವಿಶೇಷವಾಗಿ ಅವ್ರ ಮನೆತನದಲ್ಲಿ ಇರ್ತಕ್ಕಂಥ ಒಬ್ಬರಿಗೆ ಸರ್ಕಾರಿ ನೌಕರಿ ಕೂಡ ಕೊಡಬೇಕು, ಸೂಕ್ತ ಪರಿಹಾರ 50 ಲಕ್ಷ ರೂಪಾಯಿ ಕೊಡುವಂತ ಒತ್ತಾಯ ಕೂಡ ನಾನು ನನ್ನ ಸಮಾಜ ಪರವಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್. ಈ ಪ್ರತಿಭಟನೆಯಲ್ಲಿ ಕೋಲಿ ಸಮಾಜದ ಮುಖಂಡರಾದ ಜಗನ್ನಾಥ್ ಜಮಾದಾರ್, ಲಕ್ಷ್ಮಣ ಅವಂಟಿ, ಶರಣು ನಾಟಿಕರ್, ಆರ್ ಗಣಪತರಾವ್, ಶರಣು ಪಾಟೀಲ್, ಮಾರುತಿ ಗಂಜಗಿರಿ, ಹನುಮಂತ ಪೂಜಾರಿ, ಅಭಿಷೇಕ್ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಚಿತ್ತಾಪುರ ಪಟ್ಟಣದ ವಾರ್ಡ್ ಸಂಖ್ಯೆ 12ರಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪಾಷಾಮಿಯಾ ಖುರೇಸಿ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕ್ಷೇತ್ರದ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಅನುದಾನದಲ್ಲಿ ಮತ್ತು ಅವರ ಇಚ್ಛಾಶಕ್ತಿಯಿಂದ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ತೀವ್ರಗತಿಯಲ್ಲಿ ನಡೆಯುತ್ತಿವೆ ಎಂದರು. ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲ 23 ವಾರ್ಡ್ಗಳಲ್ಲಿ ರಸ್ತೆ, ಚರಂಡಿ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುತುವರ್ಜಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಎಂದರು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೋಗಿದೆ. ನಮ್ಮ ಶೇಖರ್ ಸಾಬ್ ಅಧ್ಯಕ್ಷ ಟೀಮಿಗೆ ಪ್ರಿಯಾಂಕ ಸಾಬ್ ಬೆಂಗಳೂರು ಹೋಗಿದ್ದೀರಿ. ನಮ್ಮ ಸಾಬ್ರು ಬಳಿ ಹೋಗಿ ಅನುದಾನ ಕೇಳಿದರು. ಎಲ್ಲರೂ ಕೌನ್ಸಿಲ್ ಕೇಳಿದ ಮೇಲೆ 120 ಕೋಟಿ ಕೆಲಸ ಕೊಟ್ಟರು ಸಾಬ್ರು. ನಮ್ಮ ಚಿತ್ತಾಪುರ್ಗೆ 5 ಕೋಟಿ ಕೊಟ್ಟರು. 5 ಕೋಟಿನಾಗ ಎಲ್ಲ ಏರಿಯಾನಾಗ 10 ಲಕ್ಷ 15 ಲಕ್ಷ, ಇದು ಪ್ಯಾಟಾಗ 20 ಲಕ್ಷ, ಇಲ್ಲಿ ಅವಶ್ಯಕತೆ ಇದ್ದಲ್ಲಿ 50 ಲಕ್ಷ ಅಲ್ಲಿ ಹಾಕ್ಯಾರ.
ಮತ್ತು ಅಲ್ಲಿ ವೆಂಕಟೇಶ್ ನಗರ್ 80 ಲಕ್ಷ, ಬಸವನಗರ ಎಲ್ಲ ಕಟ್ಟ ನಮ್ಮ ಸಾಬ್ರಿಗೂ ಭಾಳ ಧನ್ಯವಾದ. ಇವತ್ತು ಮಕ್ಕಳಿಗೆ ಹೋಗ್ಲಕ್ಕೆ ಬರ್ಲಕ್ಕೆ ಹೋಗ್ತಿದ್ದಿಲ್ಲ, ಪ್ರಸಾದ ಅವ್ರಿಗೆ ಬಂದರು, ನೀರು ನಿಂದಿರ್ತೀವಿ. ಇವತ್ತು ನಮ್ಮ ಸಾಬ್ರು ವಿಶ್ವಾಸ ಮಾಡಿ ನಮ್ಗೆ ಆಶೀರ್ವಾದ ಮಾಡ್ಯಾರ. ಮತ್ತು ಮುಂದಿನ ಹಂಗೆ ಆಶೀರ್ವಾದಗಳಿಂದ ನಾನು ಕೇಳ್ಕೊತೀನಿ. ಎಲ್ಲ ಇದು ಅದ್ಲಾಪುರ ಸೌಕಾರ ನಿಂತು ವಾರ್ಡ್ ನಂಬರ್ 12 ಅದ್ಲಾಪುರ ಸೌಕಾರ ನಿಂತು ಇದು ಸುನಾರ್ ಮಾಂತಪ್ಪ ಮನೆಯವರಿಗೆ, ಮತ್ತು ಇಲ್ಲಿ ಸುನಾರ್ ಮಾಂತಪುರ ಮನೆ ನಿಂತು ಪೊಲೀಸ್ ಸ್ಟೇಷನ್ ಅವರಿಗೆ ಮೇನ್ ರೋಡ್, ಮತ್ತು ಇದು ನವೇಬಾಡ ಸಾಲಿಯನ್ ಮಸ್ಜಿದ್ ಮತ್ತು ಎಲ್ಲಿ ರೀ ಇಲ್ಲಪ್ಪ ಶಾಣಪ್ಪ ಪಗಡಿ ಮಳಗಿ ಶಾಣಪ್ಪ ಮನೆ ನಿಂತು ಸಾಲಿಯನ್ ಮಸ್ಜಿದ್ ತಾನ, ಮತ್ತು ಇವು ಇವರು ಹೆಗ್ಬಲ್ ಸದರ್ ಮನೆ ಹಿಡಿದು ಸಾಲಿಯನ್ ಮಸ್ಜಿದ್ ತಾನ ರೋಡ್ಗೆ ಐನತ್ತರ ಅಮೌಂಟು ಪ್ಯಾಕೇಜ್ ಅದ 11 ಕಲ್ತು 28 ಲಕ್ಷನಾಗ 14 ಲಕ್ಷ ಅವ್ರಿಗೆ 11 ನಂಬರ್ನಾಗ ಅದ 12 14 ಲಕ್ಷ ಹಾಕಿದೆ. ಎಲ್ಲ ಏರಿಯಾಗೆ 15, 14 ಅವಶ್ಯಕತೆ ಎಲ್ಲಿ ನೋಡಿ ಹಾಕಿದ್ರೆ ಸಾಕು. ಈ ಸಂದರ್ಭದಲ್ಲಿ ಗುತ್ತಿಗೆದಾರ ದೇವರಾಜ್ ವಾರದ್, ಪುರಸಭೆ ಸಹಾಯಕ ಇಂಜಿನಿಯರ್ ರಾಕೇಶ್ ರೆಡ್ಡಿ, ಅಬ್ದುಲ್ ಗಫಾರ್, ಸಿರಾಜ್, ಆರಿಫ್ ಖಾನ್ ಸಾಬ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಸಿಎಂ ಬದಲಾವಣೆ ಚರ್ಚೆ ನಡೆಯುವ ವೇಳೆಯಲ್ಲಿ ಇತ್ತ ಯಾದಗಿರಿಯಲ್ಲಿ ಸಚಿವ ಶಂಕರಪ್ಪ ದರ್ಶನಪುರ ಸಿಎಂ ಆಗುವ ಆಸೆ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಹೈಕಮಾಂಡ್ ಬಯಸಿದ್ರೆ ನಾನು ಸಿಎಂ ಆಗುತ್ತೇನೆ. ರಾಹುಲ್ ಗಾಂಧಿ ಖರ್ಗೆ ಅವರು ಸಿಎಂ ಆಗು ಅಂದ್ರೆ ನಾನು ಸಿಎಂ ಆಗುತ್ತೇನೆ. ಸಿಎಂ ಆಗು ಅಂದ್ರೆ ಯಾರು ವಲ್ಲ ಅನ್ನುತ್ತಾರೆ. ಸದ್ಯಕ್ಕೆ ಸಿಎಂ ಹುದ್ದೆ ಖಾಲಿ ಇಲ್ಲ. ಸಿಎಂ ಹುದ್ದೆ ಖಾಲಿ ಆದ್ರೆ ಮಾತನಾಡುತ್ತೇನೆ. ಕಾಂಗ್ರೆಸ್ ಪಕ್ಷದ 136 ಶಾಸಕರಿಗೆ ಸಿಎಂ ಆಗೋ ಯೋಗ್ಯತೆ ಇದೆ. ಕಾಂಗ್ರೆಸ್ನ ಎಲ್ಲ 136 ಶಾಸಕರು ಮಂತ್ರಿ ಆಗುವ ಯೋಗ್ಯತೆ ಉಳ್ಳವರಾಗಿದ್ದಾರೆ. ಆದ್ರೆ ಅಲ್ಲಿ ಅನಿವಾರ್ಯತೆಯಿಂದ 33 ಶಾಸಕರಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಸಿಎಂ ಆಗುವವರು ಒಬ್ಬರೇ. 150 ಜನ ಸಿಎಂ ಆಕಾಂಕ್ಷಿ ಇದ್ರು ಒಬ್ಬರೇ ಸಿಎಂ ಆಗ್ತಾರೆ ಎಂದರು. ನಮ್ಮ ಪಕ್ಷದಾಗ 136 ಮಂದಿನೂ ಸಿಎಂ ಆಗೋ ಯೋಗ್ಯತೆ ನಮ್ಮ ಪಕ್ಷಕ್ಕೆ ಅದ. ಬಿಜೆಪಿದಾಗ ಅಂತವ್ರು ಯಾರು ಇಲ್ಲ. ಆಗ್ಬೋದು ನೋಡ್ರಿ, ಕೇಳ್ರಿ 136 ಮಂದಿ ಮಂತ್ರಿಗಳಾಗತಕ್ಕಂಥ ಯೋಗ್ಯತೆ ಇದ್ದವ್ರು ಇದ್ದರು. ಆದ್ರೆ ಅಲ್ಲಿ ಅನಿವಾರ್ಯತೆ ಇರೋದು 33 ಮಂದಿಗೆ ಮಾಡ್ಬೇಕು ಮುಖ್ಯಮಂತ್ರಿಗಳು ಅಂತಂದು. ಅದರ ಅರ್ಥ ಉಳ್ದವ್ರು ಏನು ಯಾರೂ ಉಪಯೋಗ ಇಲ್ಲ ಅಂತಾರೆ. ಈಗ ಮುಖ್ಯಮಂತ್ರಿ ಆಗಾರ ಒಂದೇ, 150 ಮಂದಿ ಇದ್ದಿರ್ಬೋದು, ಒಬ್ಬರು ಆಗ್ತಾರೆ. ಖಾಲಿ ಸದ್ಯರೇ ಖಾಲಿನೇ ಇಲ್ಲ. ಖಾಲಿ ಇದ್ದಾಗ ಮಾತಾಡೋ ಮತ್ತು ನಾವು ನೀವು ಯಾವಾಗ ಅದು ನಮ್ಮ ಹೈಕಮಾಂಡ್ ಆಗಂತಂದ್ರೆ ಆಗ್ತದೆ. ನನಗೇನು ಇಲ್ಲ, ಹೈಕಮಾಂಡ್ ಹೇಳ್ಬೇಕಲ್ಲ. ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಅವರೆಲ್ಲ ಆಗಪ್ಪ ಅಂದ್ರೆ ಯಾರು ಒಳ್ಳೆ ಅಂತಾರೆ. 136 ಮಂದಿನೂ ತಯಾರಿ. ದೀಪಾವಳಿ ಒಳಗೆ ಸಿದ್ದರಾಮಯ್ಯ ಸರ್ಕಾರ ಢಮರ್, ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಸಂಕ್ರಾಂತಿ ದೂರ ಆಯಿತು. ದೀಪಾವಳಿ ಒಳಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಡಮಾರ್ ಆಗುತ್ತೆ ಎಂದು ಸಿಟಿ ರವಿ ಹುಬ್ಬಳ್ಳಿಯಲ್ಲಿ ಹೊಸ ಬಾಂಬ್ ಸಿಡಿಸಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊಸ ಸಿಎಂ ಹೊಸ ಸರ್ಕಾರ ಅಂದ್ರೆ ಕಾಲ ನಿರ್ಣಯ ಮಾಡುತ್ತೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಕಾಂಗ್ರೆಸ್ ಮುಹೂರ್ತ ನಿಗದಿ ಆಗಿದೆ. ಹೊರಗಡೆ ಸಿದ್ದರಾಮಯ್ಯ ಅವರ ಹಿಂದೆ ಬಂಡೆಯಂತೆ ನಿಂತಿವೆ ಅಂತಾರೆ, ಒಳಗೆ ಸಂಚು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೋಗುದು ಫಿಕ್ಸ್. ಹೀಗಾಗಿ ಕಾಂಪಿಟೇಷನ್ ಶುರುವಾಗಿದೆ. 1 ಡಜನ್ಗೆ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಸಿಎಂ ಸಂಗೊಳ್ಳಿ ರಾಯಣ್ಣ ಪಿತೂರಿಗೆ ಬಲಿಯಾಗುತ್ತಿದ್ದಾರೆ ಅಂತ ಸ್ಟೋರ್ ಹೇಳ್ತಾರೆ. ಆದ್ರೆ ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸಿಲ್ಲ. ಸರ್ಕಾರದಲ್ಲಿ ಹಗರಣ ನಡೆದಿರುವುದು ಸ್ಪಷ್ಟ. ಈ ಸರ್ಕಾರದಲ್ಲಿ ಬರೀ ಹಗರಣಗಳದೇ ಸುದ್ದಿ. ಇದು ಭ್ರಷ್ಟಾಚಾರದ ಸರ್ಕಾರ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಸುಳ್ಳು ಲೆಕ್ಕ, ಕಳ್ಳ ಬಿಲ್ಲು, 100% ಲೂಟಿ, ಅವರ ಹಣ ಮರೆಮಾಚೋಕೆ ಇನ್ನೊಬ್ಬರ ಕಡೆ ಬೆಟ್ಟು ಮಾಡುತ್ತಿರುವುದು ತಪ್ಪು. ಭ್ರಷ್ಟಾಚಾರ ಮುಚ್ಚಿ ಹಾಕೋಕೆ ಸಾಧ್ಯ ಇಲ್ಲ ಎಂದರು. ದೀಪಾವಳಿ ಒಳಗೆ ಡಮಾರ್, ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಡಮಾರ್. 2025 ಚುನಾವಣೆಯು ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ. ಎಲ್ಲವನ್ನೂ ನಾವೇ ಹೇಳಕ್ಕಾಗಲ್ಲ. ಕೆಲವು ಸಂಗತಿಗಳನ್ನು ಕಾಲ ನಿರ್ಣಯ ಮಾಡುತ್ತೆ. ವಾಲ್ಮೀಕಿಯಲ್ಲೂ ಹಗರಣ, ಮೂಡಾದಲ್ಲೂ ಹಗರಣ, ಅರ್ಕಾವತಿಯಲ್ಲೂ ಹಗರಣ, ಟೆಂಡರ್ನಲ್ಲೂ ಹಗರಣ. ಹಗರಣಗಳದ್ದೇ ಸುದ್ದಿ, ಹಗರಣಗಳದ್ದೇ ಸದ್ದು. ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ಅದನ್ನು ಮರೆಮಾಚೋಕೆ ಫೋಟೋವನ್ನ ಸರ್ಕಾರವೇ ಬಿಡಿಸುವಂತ ಜೋಶಿ ಅವರ ಆರೋಪ. ಈಗ ಜೈಲಿಗೆ ಹೋಗ್ತಾರೋ ಅನ್ನೋದನ್ನ ನ್ಯಾಯಾಲಯ ಹೇಳಬೇಕು, ನಾನು ಹೇಳಕ್ ಬರಲ್ಲ. ಆದ್ರೆ ಒಂದು ನಾಣ್ಣುಡಿ ಹೇಳುತ್ತೆ, ಗಾದೆ ಮಾತು ಹೇಳುತ್ತೆ, ಉಪ್ಪು ತಿಂದವನು ನೀರು ಕುಡಿಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು.
ತಪ್ಪು ಯಾರೇ ಮಾಡಿದ್ರು ತಪ್ಪೇ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಉಪ್ಪು ತಿಂದವ್ರು ನೀರು ಕುಡಿಬೇಕು. ಮನೆಗಂತೂ ಹೋಗ್ತಾರೆ. ನ್ಯಾಯಾಧೀಶರು ಹೇಳಬೇಕಾದದ್ದನ್ನು ನಾನು ಹೇಳಬಾರ್ದು. ನ್ಯಾಯಾಧೀಶರು ಹೇಳಬೇಕಾಗಿದ್ದನ್ನು ನಾನು ಹೇಳಬಾರ್ದು. ನ್ಯಾಯಾಧೀಶರು ಅವ್ರ ಕೆಲಸ ಅವ್ರು ಮಾಡಲಿ. ಈ ಸರ್ಕಾರ ಭ್ರಷ್ಟಾಚಾರ ನಡೆಸಿದೆ ಅಂತ ಹೇಳೋದು ನನ್ನ ಹಕ್ಕು, ಅದನ್ನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ನಿಮ್ಮ ಸರ್ಕಾರದ ಮೇಲೆ 40% ಆರೋಪ ಮಾಡಿದ್ರು. ಎಷ್ಟು ಪರ್ಸೆಂಟ್ ಸರ್ಕಾರ? 100% ಲೂಟಿ. 100% ಲೂಟಿ. ಸುಳ್ಳು ಲೆಕ್ಕ, ಸುಳ್ಳು ಲೆಕ್ಕ, ಕಳ್ಳು ಬಿಲ್ಲು. ಸುಳ್ಳು ಲೆಕ್ಕ, ಕಳ್ಳು ಬಿಲ್ಲು, ಎಲ್ಲದರಲ್ಲೂ ಸುಳ್ಳು ಲೆಕ್ಕ, ಕಳ್ಳು ಬಿಲ್ಲು. 100% ಲೂಟಿ. ಓಕೆ ಸರ್. ಅದೆಲ್ಲ ಈಗ ಅವ್ರ ಮೇಲೆ ಆರೋಪ ಬರ್ತಾ ಇದೆಯಲ್ಲ, ಅದನ್ನ ಮರೆ ಮಾಚೋದಕ್ಕೆ ಇನ್ನೊಬ್ರ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರ ಕೈಲೇ ಇದೆ, ತನಿಖೆ ಮಾಡಲಿ. ಯಾರು ತಪ್ಪು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಅವ್ರ ಥರ ಬಣ್ಣತನದಲ್ಲಿ ಮುಚ್ಚಾಕೊಳ್ಳೋ ಕೆಲಸ ಮಾಡಲ್ಲ, ಜಾತಿ ಗುರಾಣಿ ಬಳಸೋದಿಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಗೆಲುವು ಶತಸಿದ್ಧ. 40 ವರ್ಷಗಳ ಜನಪ್ರಿಯ ರಾಜಕಾರಣದಲ್ಲಿ ಯಾವುದೇ ಒಂದು ಕಳಂಕವಿಲ್ಲದ ರಾಜಕಾರಣಿ ಸಿದ್ದರಾಮಯ್ಯನವರು ಎಂದು ಶಾಸಕ ಪ್ರಸಾದ ಬೈ ತಿಳಿಸಿದರು. ಮುಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರ ಗೌರವಕ್ಕೆ ಕಳಂಕ ತರುವ ಕಾರ್ಯವನ್ನು ಮಾಡುವುದಲ್ಲದೆ ಘನತೆಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ. ಈ ಒಂದು ಪ್ರಕರಣದಿಂದ ಸಿದ್ದರಾಮಯ್ಯನವರ ಗೌರವಯುತವಾಗಿ ನಿರ್ದೋಷಿಯಾಗಿ ಹೊರಬರುತ್ತಾರೆ ಎಂದು ಭರವಸೆ ನೀಡಿದರು. ಬಿಜೆಪಿಯವರಿಗೆ ಉತ್ತಮ ರೀತಿಯಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನ ನೋಡಿ ತಳಮಳ ಸೃಷ್ಟಿಯಾಗಿದೆ. ಹೇಗಾದ್ರೂ ಮಾಡಿ ಅಡ್ಡಗಾಲು ಹಾಕಬೇಕು ಎಂದು ಕುತಂತ್ರ ಮಾಡುತ್ತಿದ್ದಾರೆ. ಆದ್ರೆ ಅವಧಿ ಪೂರ್ಣ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರುತ್ತಾರೆ. ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಖಂಡಿತವಾಗಿ ಕೂಡ ಮುಡಾ ಪ್ರಕರಣದಲ್ಲಿ ನಮಗೆ ಮುಖ್ಯಮಂತ್ರಿಗಳಿಗೆ ಖಂಡಿತವಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅವರ ಹಸ್ತಕ್ಷೇಪವಿಲ್ಲ. ಖಂಡಿತವಾಗಿ ಕೂಡ ಅವರ ಒಂದು 40 ವರ್ಷ ದೀರ್ಘ ರಾಜಕೀಯ ಜೀವನ ಬಹಳ ಸ್ವಚ್ಛವಾಗಿ ಅವರು ಏನು ರಾಜಕೀಯ ಜೀವನ ನಡೆಸಿದ್ದಾರೆ. ಬಹುಶಃ ಅವರ ಒಂದು ರಾಜಕೀಯ ಜೀವನಕ್ಕೆ ಕಳಂಕ ತರುವ ಒಂದು ದೃಷ್ಟಿಯನ್ನಿಟ್ಕೊಂಡು ಇವತ್ತು ಈ ರೀತಿಯ ಕೆಲವು ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಇದರ ಮೇಲೆ ಅವರ ಒಂದು ಘನತೆಗೆ ಧಕ್ಕೆ ಬರುವ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಖಂಡಿತವಾಗಿ ಕೂಡ ಯಶಸ್ವಿಯಾಗಿ ಅವರು ಹೊರ ಬರ್ತಾರೆ ಅನ್ನುವಂಥ ನಂಬಿಕೆ ನಮಗೆಲ್ಲ ಇದೆ. ನ್ಯಾಯಾಲಯದ ಮೇಲೆ ಗೌರವ ಇದೆ, ನಂಬಿಕೆ ಇದೆ. ಖಂಡಿತವಾಗಿ ಕೂಡ ಅವರು ಹೊರಗಡೆ ಬರ್ತಾರೆ. ಒಂದು ಕಡೆ ಸರ್, ಸಿಎಂ ಕುರ್ಚಿ ವಿಚಾರವಾಗಿ 12 ಶಾಸಕರು ಅಂದರೆ ಸಚಿವರು ಏನಪ್ಪ ಅಂತಂದರೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಬಿಜೆಪಿಯವರು ಎಂ ಬಿ ಪಾಟೀಲ್ ಕೂಡ ನಾನು ಸೀನಿಯರ್ ಅಂತ ಬಿಜೆಪಿಯವರು ಸುಮ್ಮನೆ ಆರೋಪ ಮಾಡುವಂಥದ್ದು, ಎಲ್ಲೋ ಕಡೆ ಬಹಳ ಯಶಸ್ವಿಯಾಗಿ ನಡೀತಿರುವಂಥ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕುತಂತ್ರ ಇವತ್ತು ಮಾಡ್ತಾ ಇದೆ. ಜನರಲ್ಲಿ ಬೇರೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ. ಖಂಡಿತವಾಗಿ ಕೂಡ ಉಳಿದಂಥ ಸಮಯ ಕೂಡ 100% ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇನ್ನೂ 3.5 ವರ್ಷ ಇದೆ. ಖಂಡಿತವಾಗಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸಂಪೂರ್ಣವಾಗಿ ಎಲ್ಲ ಶಾಸಕರ ಬೆಂಬಲ ಕೂಡ ಅವ್ರ ಜೊತೆಗಿದೆ. ಅವ್ರ ಬೆಂಬಲವಾಗಿ ನಾವೆಲ್ಲ ಕೂಡ ನಿಂತ್ಕೊಂಡಿದ್ದೀವಿ. ಮೇಲ್ನೋಟಕ್ಕೆ ಮಾತ್ರ ಶಾಸಕರು ಕೆಲವರು ತಮ್ಮ ವೈಯಕ್ತಿಕ ಅಭಿಪ್ರಾಯ, ನಾವು ಸೀನಿಯಾರಿಟಿ ಇದ್ದೀವಿ, ನಮಗೆ ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥದ್ದು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ವಿನಃ ಈಗ ಅದು ಪ್ರಸ್ತುತ ಅಲ್ಲ. ಈಗ ಅವರೇ ಮುಂದುವರಿತಾರೆ. ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಅವರೇ ಇರ್ತಾರೆ. ಜಗದೀಶ್ವರಾಗಿರ್ಬೋದು, ಕಲಾಧೀಶ್ವರಾಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಅಂದರೆ ಸುಮ್ಮನೆ ಬಂಡೆ ಅಂತ ಹೇಳ್ತಾರೆ. ಅದೇ ಬಂಡೆಯನ್ನು ಸಿದ್ದರಾಮಯ್ಯ ತಲೆ ಮೇಲೆ ಹಾಕ್ತಾರೆ ಅಂತ ಹೇಳ್ತಾರೆ. ಸುಮ್ಮನೆ ಇವ್ರದೆಲ್ಲ ಕುತಂತ್ರ. ಇವರೆಲ್ಲ ಹಿಂದೆ ಸುಮಾರು 10 ವರ್ಷದಲ್ಲಿ 11 ರಾಜ್ಯಗಳಲ್ಲಿ ಯಾವ ರೀತಿ ಕುತಂತ್ರ ಮಾಡಿ ಸರ್ಕಾರವನ್ನು ಬೀಳಿಸುವಂಥ ಕುತಂತ್ರ ಮಾಡಿದ್ದು ಇಡೀ ದೇಶದ ಜನತೆಗೆ, ರಾಜ್ಯದ ಜನತೆಗೆ ಗೊತ್ತಿದೆ. ಖಂಡಿತವಾಗಿ ಕೂಡ ಆ ರೀತಿ ಯಾವುದೂ ಅದು ವರ್ಕೌಟ್ ಆಗೋದಿಲ್ಲ. ಅವರು ಬೇಕಾಬಿಟ್ಟು ಏನು ಬೇಕಾದರೂ ಕೊಡಲಿ. ಹಿಂದೆ ಅವ್ರ ಸರ್ಕಾರ ಇದ್ದಾಗ 3 ಮುಖ್ಯಮಂತ್ರಿಗಳು ಏನು ಬದಲಾವಣೆ ಆದವು, ಅದಕ್ಕೆ ಕಾಣ್ತಾ ಇದ್ದಾರೆ. ಅದು ನಮ್ಮಲ್ಲಿ ಆಗೋದಿಲ್ಲ. ಒಳಗಡೆ ಕತ್ತಿ ಮಸೀತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ಇವರು ಬೇಕಾಬಿಟ್ಟು ಏನು ಬೇಕಾದರೂ ಕೊಡ್ತಾ ಇದ್ದಾರೆ, ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ಕತ್ತಿ ಮೆಸ್ತಾ ಇಲ್ಲ, ಯಾವುದಿಲ್ಲ. ಎಲ್ಲ ಒಗ್ಗಟ್ಟಾಗಿದ್ದೀವಿ. ಭಾಳ ಯಶಸ್ವಿಯಾಗಿ ಸಂಪೂರ್ಣವಾಗಿ 5 ವರ್ಷ ಕೂಡ ಪೂರೈಸ್ತೀವಿ. ಕಲಬುರಗಿಯಲ್ಲಿ
ತೊಗರಿ ಪಾರ್ಕ್ ಸ್ಥಾಪಿಸಬೇಕು ಎಂದು ಕಲ್ಯಾಣ ನಾಡು ವಿಕಾಸ ವೇದಿಕೆ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಮುತ್ತಣ್ಣ ನಾಡಿಗೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಕಲಬುರಗಿ ಅಭಿವೃದ್ಧಿ ಮಂಡಳಿಯನ್ನು ಕೆಎಂಎಫ್ ಮಾದರಿಯಲ್ಲಿ ಬಲಪಡಿಸಿ ಐಜಿ ಟ್ಯಾಗ್ ಪಡೆದಿರುವ ತೊಗರಿ ಬೆಳೆ ಸರ್ವತೋಮುಖ ಅಭಿವೃದ್ಧಿಗಾಗಿ ತೊಗರಿ ಸಂರಕ್ಷಣಾ ಸಂಸ್ಥೆಯನ್ನು ಸ್ಥಾಪಿಸಬೇಕು. ರೈತರ ಜಮೀನುಗಳಿಗೆ ನೀರು ಬರುವ ರೀತಿಯಲ್ಲಿ ನೀರಾವರಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು. ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯ ಪ್ರವಾಸಿ, ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ನಿಮಿತ್ತವಾಗಿ ರಾಜ್ಯ ಸರ್ಕಾರ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ಮಾಡ್ತದಂತದ. ಅದಕ್ಕಾಗಿ ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಮಸ್ತ ಕಲ್ಯಾಣ ಕರ್ನಾಟಕ ಜನತೆಯ ಪರವಾಗಿ, ನಮ್ಮ ಕಲ್ಯಾಣ ನಾಡು ವಿಕಾಸ ವೇದಿಕೆ ಪರವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತೀವಿ. ಬೆಳಗ್ಗೆ ಚೆಲ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ನಾವು ಈಗ ಸಚಿವ ಸಂಪುಟ ಸಭೆ ಏನು ಮಾಡ್ಕೋತಾರೆ ಸರ್ಕಾರದವರು, ಅದಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಈಗ ನಮ್ಮ ಅಭಿನಂದನೆಗಳು ಸಲ್ಲಿಸಾದ್ಮೇಲೆ ನಾವೇನು ನಮ್ಮ ವೇದಿಕೆಯಿಂದ ಡಿಮ್ಯಾಂಡ್ಗಳವ, ನಮ್ಮ ವೇದಿಕೆಯಿಂದವ ಕಲ್ಯಾಣ ಕರ್ನಾಟಕ ಜನತೆ ಪರವಾಗಿ ಮತ್ತು ಕಲಬುರಗಿ ಜಿಲ್ಲೆ ಜನತೆ ಪರವಾಗಿ ನಮ್ಮ ಬೇಡಿಕೆಗಳವ. ಅವೆಲ್ಲ ಬೇಡಿಕೆಗಳು ಸಚಿವ ಸಂಪುಟದಾಗ ಜಾರಿಗೆ ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿ ನಿಜವಾದ ಕಲ್ಯಾಣ ಕರ್ನಾಟಕ ಆಗಬೇಕಂದ್ರೆ ಕಾಟಾಚಾರಕ್ಕೆ ಸೀಮಿತ ಆಗಬಾರ್ದು ಸಚಿವ ಸಂಪುಟ ಸಭೆ. ಅದಕ್ಕೆ ನಿಜವಾದ ಕಲ್ಯಾಣ ಕರ್ನಾಟಕ ಆಗಬೇಕಂತಂದ್ರೆ ಯೋಜನೆಗಳಿಗೆ ಒತ್ತು ಕೊಡಬೇಕು. ಯಾವ್ಯಾವ ಯೋಜನೆಗಳು ಅಂತಂದ್ರೆ, ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಭಾಗದ ಜೀವ ಬೆಳೆ ಅದ. ಕಲಬುರಗಿ ಡಿಸ್ಟಿಕ್ಕಿಗೆ ಆಗಲಿ, ಹೈದರಾಬಾದ್ ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕಕ್ಕೂ ಆಲ್ಮೋಸ್ಟ್ ಆಲ್ ಎಲ್ಲ ಜಿಲ್ಲೆದಾಗ ತೊಗರಿ ಬೆಳೆ ಬೆಳೀತಾರೆ. ಆದರೆ ನಮ್ಮಲ್ಲಿ ಹೈಯೆಸ್ಟ್ ಉತ್ಕೃಷ್ಟವಾದ ತೊಗರಿ ಬೆಳೆ ನಮ್ಮಲ್ಲಿ ಬರೀತಾರೆ. ಅದಕ್ಕಾಗಿ ನಾವೇನು ಕೇಳ್ತೀವಿ, ಮೊದಲಿನದ ಘೋಷಣೆ ಆಗಿತ್ತು ತೊಗರಿ ಪಾರ್ಕ ಕ್ಯಾನ್ಸಲ್ ಆಗ್ಯದ. ಅದು ಕ್ಯಾನ್ಸಲ್ ಆಗೋದು ತೆಗೆದು ಮತ್ತೊಮ್ಮೆ ತೊಗರಿ ಪಾರ್ಕಕ್ಕೆ ಘೋಷಣೆಯಾಗಿ ಜಾರಿಗೆ ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಈ ಕ್ಯಾಬಿನೆಟ್ದಾಗ. ಈಗ ತೊಗರಿ ಅಭಿವೃದ್ಧಿ ಮಂಡಳಿ ಅದ ಕಲಬುರಗಿದ. ಅದು ಹ್ಯಾಂಗದಪ್ಪ ಅಂತಂದ್ರೆ ಏನೂ ಅಸ್ತಿತ್ವದಾಗ ಇಲ್ದಂಗೆ ಅದ. ಅದಕ್ಕೆ ಕಾಟಾಚಾರಕ್ಕೆ ಒಂದು ಅಭಿವೃದ್ಧಿ ಮಂಡಳಿ ಮಾಡಿಟ್ರೆ, ಅದಕ್ಕೆ ತೊಗರಿ ಅಭಿವೃದ್ಧಿ ಮಂಡಳಿಗೆ ಯಾವ ರೀತಿ ಮಾಡ್ಬೇಕಂದ್ರೆ ಸುಮಾರು ವರ್ಷಗಳಿಂದ ಬೇಡಿಕೆ ಅದ. ಏನದ ಅಂದ್ರೆ KMF ಮಾದರಿಯಲ್ಲಿ ಅದಕ್ಕೊಂದು ಬಲಿಷ್ಠ ಮಾಡ್ಬೇಕಂತೇಳಿ ಡಿಮಾಂಡ್ ಅದ. ಅದನ್ನು ಕ್ಯಾಬಿನೆಟ್ದಾಗ ಚರ್ಚೆ ಆಗಲಿ ಅಂತೇಳಿ ನಾವು ಕೇಳ್ಕೊತೀವಿ. ಜೊತೆಗೆ ತೊಗರಿಗೆ ಸಂಬಂಧಪಟ್ಟಂಗೆ ಒಂದು ಪ್ರತ್ಯೇಕ ಸಂಶೋಧನಾ ಸಂಸ್ಥೆ ಅಗತ್ಯದಾಗ. ಯಾಕಂದ್ರೆ ತೊಗರಿ ಬೆಳೆ ಬಿತ್ತನೆಯಿಂದ ಕಟಾವಾಗುತ್ತಾನೆ ಅದಕ್ಕೆ 108 ಸಮಸ್ಯೆ ಇರ್ತಾವೆ. ಆ ಸಮಸ್ಯೆಯಲ್ಲಿ ನೀಗಬೇಕಂದ್ರೆ ಅದಕ್ಕೆ ಸಂಶೋಧನೆ ಆಗ್ತಕ್ಕಂಥ ಒಂದು ಸಂಸ್ಥೆ ಕಲಬುರಗಿದ ಆಗಲಿ ಅಂತೇಳಿ ನಮ್ಮದು ಒಂದು ಡಿಮಾಂಡ. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಡಿಸ್ಟಿಕ್ಗೆ ಸಾಕಷ್ಟು ನೀರಾವರಿ ಯೋಜನೆಗಳವ. ಆದರೆ ಅವು ಯಾವುವು ಸಮರ್ಪಕವಾಗಿಲ್ಲ. ಯಾವುದೋ ಒಂದು ಜಲಾಶಯ ಇತ್ತು, ಒಂದು ಡ್ಯಾಮ್ ಇತ್ತು ಅಂದ್ರೆ ಆ ಒಂದು 2-3 ಊರು ಬಿಟ್ಟು ಮುಂದಕ್ಕೆ ಬಂದಿಲ್ಲ ಅವು ನೀರು. ಅದಕ್ಕಾಗಿ ಏನು ಜಲಾಶಯಗಳವ ಅವು ರೈತರ ಹೊಲಗಳಿಗೆ ತಟ್ಟತಕ್ಕಂಥ ಕೆಲಸ ಆಗಬೇಕು. ಕಾಲುವೆಗಳಿಗೂ ಉನ್ನತೀಕರಣ ಆಗಬೇಕು. ನೀರಾವರಿ ಸೌಲಭ್ಯಗಳು ಒಟ್ಟು ಸದ್ಬಳಕೆ ಸರಿಯಾಗಿ ಆಗಬೇಕಂತೇಳಿ ಬೇಡಿಕೆ ಅದ. ಅದೇ ರೀತಿ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಾಗ ಸಿರಿ ಸಂಪತ್ತು ಹೆಚ್ಚಿಗದ. ಧಾರ್ಮಿಕ ಸ್ಥಳಗಳು, ಪ್ರವಾಸಿ ಸ್ಥಳಗಳು, ಐತಿಹಾಸಿಕ ಸ್ಥಳಗಳು ಹೆಚ್ಚಿಗವ. ಈಗ ನಮ್ಮ ರಾಷ್ಟ್ರಕೂಟದವ್ರುಗಳದೇ ಅಜಂತ, ಎಲ್ಲೋರ, ಎಲಿಫೆಂಟ ಯುನೆಸ್ಕೋ ಸೈಟ್ವ. ಆದರೆ ಅವರು ಆಳ್ದಾಗಂತ ಅವ್ರ ರಾಜಧಾನಿಗೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಜೇವರ್ಗಿ, ಮೈಸೂರಿನ ಪರಂಪರೆ ಸಂಸ್ಥೆ ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಗಮಕ ಸಮ್ಮೇಳನ ಏರ್ಪಡಿಸಲಾಗಿದೆ ಎಂದು ಕಾರ್ಯಕ್ರಮದ ಸಂಚಾಲಕರಾದ ಶಾಂತಲಿಂಗ ಪಾಟೀಲ್ ಕೋಳ್ಕೂರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 21 ಹಾಗೂ 22ರಂದು ಜೇವರ್ಗಿಯ ಕನ್ನಡ ಭವನದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಜೇವರ್ಗಿ, ಮೈಸೂರಿನ ಪರಂಪರೆ ಸಂಸ್ಥೆ ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಗಮಕ ಸಮ್ಮೇಳನ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಸೆಪ್ಟೆಂಬರ್ 21 ಮತ್ತು 22ರಂದು ಜೇವರ್ಗಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮೈಸೂರಿನ ಪಾರಂಪರಿಕ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗಮಕ ಕಲೆ ಸಮ್ಮೇಳನವನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಜೇವರ್ಗಿಯಲ್ಲಿ ಹಮ್ಮಿಕೊಂಡಿದ್ದೆವು ಸರ್. ಈ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಅಜಯ್ ಸಿಂಗ್ ಧರ್ಮಸಿಂಗ್ ಜಿ ಅವರು ವಹಿಸಿಕೊಂಡಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಮತ್ತು ಜನಪ್ರಿಯ ಶಾಸಕರು. ಅದೇ ರೀತಿಯಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿಯವರು ಮತ್ತು ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ
ವಿಜಯಕುಮಾರ್ ಪಾಟೀಲ್ ತೇಗಿಲ್ತಿಪ್ಪಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಜೇವರ್ಗಿಯ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಎಸ್ ಕೆ ಬಿರಾದಾರ್ ಅವರು ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರ ನಿಟ್ಟಿನಲ್ಲಿ ನಾವು ಸಂಚಾಲಕರಾಗಿ ಈ ಎಲ್ಲರೂ ನಾವು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ. ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ AV ಪ್ರಸನ್ನ ಕುಮಾರ್ ವಿಶೇಷಾಧಿಕಾರಿಗಳು, ಆರೋಗ್ಯ ಸಚಿವರ ಒಂದು ವಿಶೇಷ ದಿನೇಶ್ ಗುಂಡೂರಾವ್ ಸಾಹೇಬರ ಒಂದು ವಿಶೇಷ ಅಧಿಕಾರಿಗಳು, ಅವರು ನಿವೃತ್ತ ಜಿಲ್ಲಾಧಿಕಾರಿಗಳು, ಅವರು ಈ ಒಂದು ಗಮಕ ಕಲೆ ಪರಿಷತ್ತಿನ ರಾಜ್ಯ ಅಧ್ಯಕ್ಷರು. ಅವರು ಸುಮಾರು ತಮ್ಮ ಒಂದು ಸೇವೆಯಲ್ಲಿಯೇ ಅವರು ಒಂದು ರಾಜ್ಯದಾದ್ಯಂತ 6500 ಕಾರ್ಯಕ್ರಮಗಳನ್ನು ಕೊಟ್ಟು ಗಮಕ ಕಲೆಯನ್ನು ಇಡೀ ರಾಜ್ಯಾದ್ಯಂತ ಒಂದು ಪಸರಿಸುವಂಥ ಕೆಲಸವನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಇನ್ನು ನಮ್ಮ ಕಲಬುರಗಿಯ ಕಲ್ಯಾಣ ಕರ್ನಾಟಕದ ಗಮಕ ಕಲೆ ಪರಿಷತ್ತಿನ ಒಂದು ಮುಖ್ಯ ಪ್ರತಿನಿಧಿಗಳಾದಂಥ ಲಕ್ಷ್ಮೀಕಾಂತ್ ಮುಹಾರಿರ್ ಅವರು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮದ ನಮ್ಮ ಕೈ ಜೋಡಿಸಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ದಶಮಾನಗಳ ಬಳಿಕ ಕಲಬುರಗಿಯಲ್ಲಿ ಇದೇ ಸೆಪ್ಟೆಂಬರ್ 17ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಸರ್ಕಾರದ ಹಂತದಲ್ಲಿ ಪ್ರದೇಶದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಸ್ತಾವನೆ ಬಾಕಿ ಇದ್ದಲ್ಲಿ ಹಿಂದೆ DC ಅವರಿಗೆ ಸಲ್ಲಿಸಬೇಕು ಎಂದು ಸಚಿವ ಪ್ರಿಯಾಂಕರ್ಗೆ ಖಡಕ್ಕಾಗಿ ಸೂಚನೆ ನೀಡಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಚಿವ ಸಂಪುಟ ಸಭೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಶಾಸಕ, ಸಂಸದರು ಹಾಗೂ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಂಪುಟ ಸಭೆ ಕಲಬುರಗಿಯಲ್ಲಿ ನಡೆಯುತ್ತಿರುವುದರಿಂದ ಈ ಭಾಗದ ಪ್ರಸ್ತಾವನೆಗಳ ಅನುಮೋದನೆ ನೀಡಲು ಸರ್ಕಾರ ಉತ್ಸುಕವಾಗಿದೆ. ಪ್ರದೇಶದ ಅಭಿವೃದ್ಧಿಗೂ ಈ ಸಭೆ ಸುವರ್ಣ ಅವಕಾಶವಾಗಿದೆ ಎಂದರು. ಮಂಗಳವಾರ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಜೊತೆ DC ಅವರು ಸರ್ಕಾರದಲ್ಲಿ ಬಾಕಿ ಇರುವ ಪ್ರಸ್ತಾವನೆಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಸಂಪುಟ ಸಭೆಯ ಗಾಂಭೀರ್ಯತೆ ಅರಿತು ಕೂಡಲೇ ಇಲಾಖಾವಾರು ಆಯಾ ಅಧಿಕಾರಿಗಳು ಬಾಕಿ ಪ್ರಸ್ತಾವನೆ ಬಗ್ಗೆ ಮಾಹಿತಿ ನೀಡಿದಲ್ಲಿ ಅದನ್ನು ಸಚಿವ ಸಂಪುಟದಲ್ಲಿ ಮುಂದಿಟ್ಟು ಅನುಮೋದನೆ ಪಡೆಯಲು ಸರ್ವ ಪ್ರಯತ್ನ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಂಸದರಾದ ರಾಧಾಕೃಷ್ಣ ದೊಡ್ಮನಿ, ಮುಖ್ಯಮಂತ್ರಿ ಸಲಹೆಗಾರರಾದ BR ಪಾಟೀಲ್, KKRDB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಸೇರಿದಂತೆ ಜಿಲ್ಲೆಯ ಶಾಸಕರು, ಜಿಲ್ಲಾಧಿಕಾರಿ B ಫೌಜಿಯಾ ತನರೂಮ್, ಜಿಲ್ಲಾ ಪಂಚಾಯತ್ CO ಬನ್ವರ್ ಸಿಂಗ್ ಮೀನಾ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬೀದರ್ದಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ನಿರ್ಮಿಸಿ ದೇಶದ ಸಂವಿಧಾನದ ವಿಶಿಷ್ಟತೆ ಬಗ್ಗೆ ವಿಶ್ವದ ಜನರಿಗೆ ತಿಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಸಚಿವ ಪ್ರಿಯಾಂಕರ್ಗೆ ಹೇಳಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಅಧಿಕಾರಿಗಳ ಪೂರ್ವಭಾವಿ ಸಭೆ ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸವ ಕಲ್ಯಾಣದ ಬಳಿಯ ಕಿಣ್ಣಿ ಸಡಕ್ ಗ್ರಾಮದಿಂದ ದೇವಲನಾಯಕ ತಾಂಡದವರೆಗೆ ಜಿಲ್ಲೆಯ ಗಡಿಯಿಂದ ಯಾದಗಿರಿ ಜಿಲ್ಲೆಗೆ ಮಾನವ ಸರಪಳಿ ಹೋಗಲಿದೆ. ಕಲಬುರಗಿ ಜಿಲ್ಲೆಯಲ್ಲಿ 113 ಕಿಲೋಮೀಟರ್ ಉದ್ದದ ಈ ಮಾನವ ಸರಪಳಿಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಮಾಜದ ಎಲ್ಲರೂ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಬೀದಿ ನಾಟಕ, ಸಾಂಸ್ಕೃತಿಕ ಕಲೆ, ಜಾನಪದ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಸಾವಿರಾರು ಕಿಲೋಮೀಟರ್ ಹಾದಿಯಲ್ಲಿ ದಾರಿ ಉದ್ದಕ್ಕೂ ನಡೆಯಲಿವೆ. ರಾಜ್ಯ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದೆ. ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ, ದೇಶದ ಕಲೆ ಸಂಸ್ಕೃತಿ ಬಗ್ಗೆ ಆಸಕ್ತಿ ಇರುವವರು ಭಾಗಿಯಾಗಲಿದ್ದಾರೆ ಎಂದು ಸಚಿವರು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಸೇರಿದಂತೆ ಅಧಿಕಾರಿಗಳು ಇದ್ದರು. ತಮಗೆ ಪ್ರಜಾಪ್ರಭುತ್ವದ ದಿನ ಅಂದರೆ ಡೆಮೋಕ್ರಸಿ ಡೇ ಅಂತ ಏನು ನಾವು ಅಂತಾರಾಷ್ಟ್ರೀಯ ಡೆಮೋಕ್ರಸಿ ಡೇ ಅಂತ ನಾವೇನು ಹೇಳ್ತೀವಿ, ಅದ್ರ ಬಗ್ಗೆ ತಮಗೆ ಕೆಲವು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದೇ ಸೆಪ್ಟೆಂಬರ್ 15ನೇ ತಾರೀಕು ಒಂದು ವಿಭಿನ್ನವಾದಂಥ ಪ್ರಯತ್ನ ನಮ್ಮ ಸರ್ಕಾರದ ವತಿಯಿಂದ ಮತ್ತು ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ H.C. ಮಹದೇವಪ್ಪನವರ ಒಂದು ಬ್ರೈನ್ ಚೈಲ್ಡ್ ಅಂತ ನಾವು ಹೇಳ್ಬೋದು. ಒಂದು ಪ್ರಯತ್ನ ನಡೀತಾ ಇದೆ. ಒಂದು ಬೀದರಿಂದ ಹಿಡ್ಕೊಂಡು ಚಾಮರಾಜನಗರ ತನಕ ಒಂದು ಮಾನವ ಸರಪಳಿ ಅಂದರೆ ಹ್ಯೂಮನ್ ಚೈನನ್ನು ಮಾಡುವ ಮುಖಾಂತರ ನಮ್ಮ
ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡುವ ಒಂದು ವರ್ಲ್ಡ್ ರೆಕಾರ್ಡ್ ಮಾಡುವ ಸಂಭಾವನೆ ಇದೆ. ಒಂದು ಪ್ರಯತ್ನ ಅಂತೂ ನಡೆದಿದೆ ನಮ್ಮ ಕಡೆಯಿಂದ. ಯಾಕಂದರೆ ನಾವು ಮಾನವ ಸರಪಳಿ ಮಾಡಬೇಕಂದ್ರೆ ಎಲ್ಲರ ಸಹಕಾರ ಬೇಕು, ಎಲ್ಲ ಸಮಾಜದ ಸಹಕಾರ ಬೇಕು. ವಿದ್ಯಾರ್ಥಿಗಳಿರ್ಬೋದು, ವೃದ್ಧರಿರ್ಬೋದು, ಮಹಿಳೆಯರಿರ್ಬೋದು, ದಿವ್ಯಾಂಗಗಳಿರ್ಬೋದು, ಮಾಧ್ಯಮದ ಸ್ನೇಹಿತರಿರ್ಬೋದು, ಎಲ್ಲರ ಒಂದು ಸಹಕಾರದಿಂದ ಇವತ್ತು ಒಂದು ಹ್ಯೂಮನ್ ಚೈನನ್ನು ನಾವು ಮಾಡಿ ನಮ್ಮ ರಾಜ್ಯದ ವಿಭಿನ್ನತೆ ವಿಶಿಷ್ಟತೆಯನ್ನು ನಾವು ತೋರಿಸ್ಕೊಡ್ಬೇಕು. ಮತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ಈ ಹಲವಾರು ದಶಕಗಳಿಂದ ಏನು ಉಳಿದು ಬಂದಿದೆ, ಪ್ರಗತಿ ಪರವಾಗಿ ನಾವು ಒಂದು ಪ್ರಜಾಪ್ರಭುತ್ವ ನಡೆಸ್ತಾ ಇದ್ದೀವಿ ಅಂದರೆ ಇದು ಒಂದು ವಿಶ್ವಕ್ಕೆ ಮಾದರಿ. ಅದಕ್ಕೆ ಮೂಲಭೂತವಾಗಿ ನಮ್ಮ ಸಂವಿಧಾನ ಕಾರಣ ಅಂತ ನಾವು ಒಂದು ಸ್ಪಷ್ಟವಾದಂಥ ಸಂದೇಶ ನಮ್ಮ ಸರ್ಕಾರ ವತಿಯಿಂದ ನಾವು ಕಳಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಸೊ ನಾನು ಹೇಳ್ದಂಗೆ ಇದರಲ್ಲಿ ಸಾವಿರಾರು ಕಿಲೋಮೀಟ್ರ ಒಂದು ಸರಪಳಿ ಇರುತ್ತೆ. ಲಕ್ಷಾಂತರ ಜನ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮ ಜಿಲ್ಲೆಯ ಜನರಿಗೆ ಮತ್ತು ನಾಗರಿಕರಿಗೆ ನಾನು ಮನವಿ ಮಾಡ್ಕೋತಾ ಇರೋದೇನಪ್ಪ ಅಂದರೆ 15ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ 10:30 ತನಕ ಈ ಕಾರ್ಯಕ್ರಮ ನಡೀತದೆ. ತಾವು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಒಂದು ಡೀಟೇಲ್ಡ್ ಈ ಹ್ಯೂಮನ್ ಚೈನಿನ ಮ್ಯಾಪನ್ನು ನಾವು ಪ್ರೆಸ್ನವರಿಗೆ ಮಾಧ್ಯಮದ ಸ್ನೇಹಿತರಿಗೆ ನಾವು ನಿಮಗೆ ಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ 113 ಕಿಲೋಮೀಟರ್ ಉದ್ದದಷ್ಟು ಮಾನವ ಸರಪಳಿ ಆಗುತ್ತೆ. ಇದರಲ್ಲಿ ಕನಿಷ್ಠ ಏನಿಲ್ಲ ಅಂದರೂ 90,000ರಿಂದ 1,00,000 ಜನರ ಒಂದು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ. ಮತ್ತು ವಿದ್ಯಾರ್ಥಿಗಳಿರ್ಬೋದು, ನಮ್ಮ ಅಧಿಕಾರಿ ವರ್ಗ ಮಿತ್ರರಿರ್ಬೋದು, ಅಥವಾ ಸಾರ್ವಜನಿಕರಿರ್ಬೋದು, ಇವ್ರಿಗೆಲ್ಲರಿಗೂ ಒಳಗೊಂಡು ಕಿನ್ನಿ ಸಡಕ್ಕಿಂದ ಹಿಡ್ಕೊಂಡು ಪ್ರಾರಂಭ ಆಗುತ್ತೆ. ಅಂದರೆ ನಮ್ಮ ಬೀದರ್ ಬಸವ ಕಲ್ಯಾಣಿಂದ ಪ್ರಾರಂಭ ಆಗುತ್ತೆ. ನಮ್ಮ ಬಾರ್ಡರ್ ಎಂಟರ್ ಆಗೋದು ಕಿನ್ನಿ ಸಡಕ್ನಲ್ಲಿ, ಮತ್ತು ಎಕ್ಸಿಟ್ ಆಗೋದು ನಮ್ಮ ನಾಲ್ವಾರು ದೇವರ ನಾಯಕ್ ತಾಂಡ ಅಂತ ಬರುತ್ತೆ. ಸೊ ಅಲ್ಲಿಂದ ಮತ್ತೆ ಅದು ಯಾದಗಿರಿಗೆ ಸರಪಳಿ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಅಲ್ಲಲ್ಲಿ ಅವರವರ ಇಷ್ಟ ಬಂದಂಗೆ ಅವರು ಸ್ಟ್ರೀಟ್ ಪ್ಲೇಗಳಿರ್ಬೋದು, ಅಂದರೆ ಬೀದಿ ನಾಟಕ ಇರ್ಬೋದು, ಕಲ್ಚರಲ್ ಇಂಪ್ರೆಷನ್ಸ್ ಕೊಡೋದಿರ್ಬೋದು, ವೇಷಭೂಷ ಹಾಕ್ಕೊಂಡಿರ್ಬೋದು. ಸೊ ಇವೆಲ್ಲನೂ ಕೂಡ ಅಲ್ಲಿ ಸ್ಥಳೀಯ ಮುಖಂಡರು ಹೇಗೆ ಪ್ಲ್ಯಾನ್ ಮಾಡಿದ್ದಾರೆ ಅಲ್ಲಿ ಹಾಗಾಗುತ್ತೆ. ಸೊ ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.
ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.